ಇಂಥವೇ ಸಾಡಸಾತಿಗಳು ಬರು. ಆವಾಗ ಏನು ಮಾಡ್ದ, ಮೊದಲ ಪ್ರಥಮ ಬಂದು ಸಲಾಮ್ ಮಾಡ್ದ, ಒಳಗಿಂದ ಆವಾಜ್ ಬರಲಿಲ್ಲ. ಎರಡನೇ ಸಾರಿ ಸಲಾಮ್ ಮಾಡ್ದ, ಆವಾಜ್ ಬರಲಿಲ್ಲ. ಮೂರನೇ ಸಾರಿ ಸಲಾಮ್ ಮಾಡ್ದ, ಒಳಗಿಂದ ಆವಾಜ್ ಬತ್ತು. ಹೌದಲ್ರಿ. ವಾಲೇಕುಮ್ ಸಲಾಮ್ ಅಂದ ಕೂಡಲೇ ನಾನು 3 ಸಾರಿ ಮಾಡೀನಿ, 2 ಸಾರಿ ನೀನು ಉತ್ತರ ಕೊಟ್ಟಿಲ್ಲ, 3ನೇ ಸಾರಿ ಯಾಕೆ ಕೊಟ್ಟಿ ಅಂತ ಕೇಳ್ದ. ಹೌದಲ್ರಿ. ಆವಾಗ ಏನಂದ್ರು ಖಾಜಾ ಮೈನುದ್ದೀನ್ ಅವರು, ಏನಂತಾರ್ರಿ? ಮೊದಲ ನಮಸ್ಕಾರ ಮಾಡಿದಾಗ ನಾ ಮಕ್ಕದೊಳಗಿದ್ಯಾ, 2ನೇ ಸಾರಿ ನಮಸ್ಕಾರ ಮಾಡ್ದಿ ಮದಿನಕ್ಕೆ ಬಂದ್ಯಾ, 3ನೇ ಸಾರಿ ನಮಸ್ಕಾರ ಮಾಡ್ದಿ ಭಾರತಕ್ಕೆ ಬಂದಿನಿ, ಹೇಳಿ ಏನು ಬೇಕಂತ ಕೇಳ್ದ. ಹೌದು ಹೌದು. ಇವರು ಸ್ವರ್ಗವಾಸಿಯಾಗಿ ಎಷ್ಟೋ ದಿವಸಗಳನ್ನು ಗತಿಸಿ ಹೋಗಿತ್ತು. ಇಂಥವ್ರೆಲ್ಲ ಭಗವಂತಗೆ ಹೊಲಿಸ್ಕೊಂಡಿಲ್ಲ. ಎಲ್ಲರೂ ನೀವು ಸೀರೆ ಪಡಿಕೆಯಾಗೆ ಹೊಲಿಸ್ಕೋತಾರ, ಇದ್ರಾಗ ಏನು ಸಿಗ್ತದ ಸೀರೆಯಾಗದಾಗ ಅದು ಲೆಕ್ಕ ಸಿಗಂಗಿಲ್ಲ. ಆದ್ರೆ ಶುದ್ಧ ಜ್ಞಾನವಂತ ಶುದ್ಧ ಅಧ್ಯಾತ್ಮ ತಿಳಿದುಕೊಂಡವನಿಗೆ ಗುರುತಾಗ್ತದೆ. ಹೌದು. ಅದಕ್ಕೆ ಹೇಳ್ತಾರ ಅವರು, ಯಾರು ತಿಳಿದುಕೋತಾರಲ್ಲ ಅವರಿಗೆ ತಿಳಿತದ. ಅದಕ್ಕೆ ಈ ಕಲೆಯನ್ನು ತಿಳಿಬೇಕಾಗಿದ್ರೆ ವಿದ್ವೋಸ್ ಪಂಡಿತರು ದಿವ್ಯ ಜ್ಞಾನಿಗಳಿರ್ಬೇಕು. ಹೌದು ಹೌದು. ಅಂದ್ರೆ ತಿಳಿತೈತಿ ಹಿಂಗೆ ವಿಷಯ ಇಲ್ಲಿ ಐತಲ್ಲ ಅಂತ. ಎಷ್ಟೋ ಮಂದಿ ತಾಯಿ ತಂದಿನೇ ದೇವರ ಬರೋಬರಿ ಹೇಳ್ತಾರೆ. ಹೌದು. ತಾಯಿ ಮೊದಲು ಗುರು, ತಾಯಿ ಗುರು ಯಾರು? ಹೌದಲ್ರಿ. ತಾಯಿ ಇವು ಗಂಡ ಹೆಣ್ಣ ಅವಳಿ ಚವಳ ಹುಟ್ಟದು ಇವರೀಗ, ಮುಂದ ಬದಲಿ ಮಾಡಿ ಭಾಷೆ ಹಿಂಗ ಕಟ್ಯಾರವಾಗ. ಬದಲಿ ಮಾಡಿ ಭಾಷಿಂಗ ಕಟ್ಟಿ ಕೇಳು ತಮ್ಮ, ಇವರಿಗೆ ಮದುವೆ ಇವರು ಮಾಡ್ಯಾರವಾಗ. ಬದಲಿ ಮಾಡಿ ಭಾಷೆ ಕಟ್ಟಿ ಮದುವೆ ಮಾಡಿದರುವಾಗ, ಈ ಮಕ್ಕಳ ಮದುವೆ ತಾಯಿ ತಂದಿ ಮಾಡ್ಯಾರವಾಗ. ಅದಕ್ಕೆ ಮದಿ ಮಗ ಮದಿ ಮಗಳು ಅಂಧಾರವಾಗ, ಇದು ಅಂದಿನ ಹಿಡಿದು ಇಂದಿನವರೆಗೆ ಬಂದದವಾಗ. ಮತ್ತೆ ಇದು ಮುಗಿದ ಕೂಡಲೇ ಕರಿಕಿ ಪತ್ರಿದ ಬಂದ, ಗಣಪತಿ ವಿಷಯ ತಂದ ಬಗಶಾಳಿದರಾಗ. ಕರಿಕಿ ಮೇಲೆ ಅಮೃತ ಕೃತಾಯುಗದ ಚೆಲ್ಲಿತು ಕೇಳುವ, ಅದಕ್ಕೆ ಕರಿಕಿ ಪತ್ರಿ ಇಟ್ಟಾರಿವನ ಪಾದದ ಮ್ಯಾಗ. ರಾವಣ ಕತ್ತಿ ಕಾಯಲಗ ಗಣಪತಿಗೆ ಹಚ್ಚಿದ, ಆವಾಗ ಕರಿಕಿ ತಂದು ಆ ಕತ್ತಿಗೆ ಗಣಪತಿ ಹಾಕಿದ. ಆವಾಗ ಇಲಿ ಮ್ಯಾಗ ಯಾಕ ಕೂತ ನಮ್ಮವರು ಹುಲಿ ಮ್ಯಾಗ, ನಿಮ್ಮ ಗಂಡದವರು ಇಲಿ ಮ್ಯಾಗ ಅಂತಾಳ ನನಗ. ಗಂಧರ್ವ ಅಂತ ಹಿಂದಕಿನ ಕಾಲದಲ್ಲಿ ಇವ ಮನಸ್ಸ ಮಾಡಿದ್ದ ಗುರುವಿನ ಹೆಣತಿಯ ಮ್ಯಾಗ. ಇವ ಇಲಿಯಾಗಿ ಓಡಾಡುತ್ತಿದ್ದ ಗುರುತೈ ಕಾಲಾಗ, ಆಗ ಶೌಪ್ರಿಯ ಋಷಿಯಗಳುವ ನೋಡ್ತಾರವಾಗ. ಇಲಿ ಜನ್ಮ ತಮ್ಮ ತಾಳಿ ನೀನು ಬಂದಿದೆ ಅಂದ್ರ, ಇಲಿ ಜನ್ಮ ಬರಲಿ ಶಾಪ ಕೊಟ್ಟ ಇವನೀಗ. ಇಲಿ ಜನ್ಮ ಬರಬೇಕಂತ ಶೌಬ್ರಿ ಋಷಿ ಶಾಪ ಕೊಟ್ಟ. ಹೌದು ಹೌದು. ನಮ್ಮ ಗಣಪತಿಯ ಪಾದಕ ಬಂದು ಬಿದ್ದಾನವಾಗ. ನಿನಗ ಇಲಿ ಜಲಮ ಬಂದಾಗ ವಾಹನ ಮಾಡ್ಕೋತೀನ್ಯಾಗ, ಅದಕ್ಕೆ ನಮ್ಮ ಗಣಪತಿ ಕುತ್ತ ಹೋಗಿ ಇಲಿ ಮ್ಯಾಗ. ಮತ್ತ ವಿಷಯ ಅಂತಾಳ, ಗಂಡ ದೇವರ ಇಲಿ ಮ್ಯಾಗಂದಿ, ಹೆಣ ದೇವರ ಹುಲಿ ಮ್ಯಾಗಂದಿ ಬರಕೋ ಪಾಟ್ಯಾಗ.
ಮ್ಯಾಗದಾವು ಗುರುತಿಲ್ಲ ನಿನಗ ನಮ್ಮ ಸ್ವಾಮಿ ಅಯ್ಯಪ್ಪ ಎದ್ರ ಮ್ಯಾಗ ಕೂತಾನ ಖಬರಿಲ್ಲ ನಿನಗ ಅವ ಹುಲಿ ಮ್ಯಾಗ ಕೂತಾನಿಲ್ಲ ನೋಡ್ಕೋ ಆವಾಗ ಯಮುನುರಪ್ಪ ರಾಜ ಭಕ್ಷಾರ ಸಹಿತ ಹುಲಿ ಮ್ಯಾಗ ಚೇಳಿರ ಮುಗದಾನೆ ಮಾಡ್ಯಾರ ಕಂಡಿಲ್ಲ ನಿನಗ ಜಿಯ 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 ಶರಪಿನ ಬಾರಕೊಲ ಮಾಡಿ ಚೇಳಿನ ಮುಗದಾಣಿ ಮಾಡದ ಹೌದಲ್ರಿ ನಮ್ಮ ಇಲಿ ಮ್ಯಾಗ ಅಲ್ಲ ಎಲ್ಲರ ಮ್ಯಾಗ ಕೂತಾವಾಗ ತಿರುಗಿ ಕೇಳಿದ್ರ ನಿನ್ನ ಮ್ಯಾಗ ಸದಕ್ಕೆ ಕೂಡ್ತಾವಾಗ ಅದು ಲೆಕ್ಕ ಬಿಡಬ್ಯಾಡ ನೋಡ ಇಂದಿನ ರಾತ್ರಿಯಾಗ ಸುತ್ತ ಕಡೆಯ ಮಂದಿ ಐತಿ ರೌಂಡ್ ತಿರುಗು ಅಂತಾರಿವರು ಮಾಯಿಕ ತಿರುಗಿಸಿ ತಮ್ಮ ಇಡು ಆವಾಗ ಜಿಯ 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 ಯಾಕಂದ್ರ ವಿಷಯ ಇದು ಹಾಡುವುದು ಫರಕ ಐತಿಯ ನೀವು ಒದಾಟಿ ಕೂತ ಚಂದ ಆಗತ್ತಿತ್ತು ಸಭಾದಾಗ ಒಬ್ರು ಈ ಕಾಡಿ ಆ ಕಾಡಿ ಅನ್ನೋದ್ರೊಳಗ ಆಗ್ತದ ಹ್ಯಾಂಗ ಅದು ಸೌಂಡ್ ಹೆಚ್ಚ ಕಡಿಮೆ ಆಗತೈತಿ ಹಾಡಾಗ ಅದಕ್ಕೆ ನಿನಗ ಹೇಳಿನಿ ಎಲ್ಲರೂ ಇಲಿ ಮ್ಯಾಗ ಕೂತಿಲ್ಲ ನಮ್ಮವರು ಹುಲಿ ಮ್ಯಾಗ ಕೂತಾರ ಆವಾಗ ಜಿಯ 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 ದೈವೇ ದೇವರು ಎಂದು ನಾನು ಭಾವಿಸಿ ಮಾಡುವೆ ನಮಸ್ಕಾರ ಮಾಡುವೆ ನಮಸ್ಕಾರ ಇಲ್ಲಿ ದೈವ ಕೂಡಿರಿ ಹಿರಿಯರ ಕೂಡಿರಿ ಹಿರಿಯರ ಜಿಯ 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 ನಾವು ಖುದ್ದಾಗಿರುವುದು ಬಾಗಡ ತಾಲೂಕ ಮಸಬಿನಾಳ ಊರ ಮಸಬಿನಾಳ ಊರ ಅಲ್ಲಿ ನೆನದಾನ ಮೈಬುಸಬಾನಿ ಪೀರ ಮೈಬುಸಬಾನಿ ಪೀರ ಜಿಯ 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 ನೀರು ಸಲಿಗೆ ಹೆಣ್ಣ ಐತಿ ನೀರಿನ ಮ್ಯಾಗ ನಿಂದ್ರ ಬ್ಯಾಡ ಅಂದಿ ಹೌದಲ್ರಿ ಅಂತಾರ ಅಲ್ಲ ನೀರ ಹೆಣ್ಣ ಅಲ್ಲ ಗುರುತಿಲ್ಲ ನಿನಗ ಯಾಕ ಅಂದ್ರ ಅವ ಪಂಚಭೂತದಲ್ಲಿ ಆವಾಗ ಕೆಲವೊಂದು ರೂಪ ನಾಮ ಮೂಡುವುದಿಲ್ಲ ಅದರಾಗ ಅದಕ್ಕಿದು ಸರ್ವೆಲ್ಲ ಸೃಷ್ಟಿಯಲ್ಲ ಈ ಬ್ರಹ್ಮಾಂಡವನ್ನ ಇದು ಹೆಣ್ಣಿನ ಸ್ವರೂಪದ ಅಂತ ನೀ ಹೇಳಿದೆ ಹೌದಲ್ರಿ ಹೇಳ್ತಾರ ಅದಕ್ಕೆ ಕವಿ ಏನ್ ಹೇಳ್ತಾನ ಏನ್ ಹೇಳ್ತಾರ್ರಿ ಆದಮ್ ಹವಾ ಸೆ ಪೈಲೆ ದುನಿಯಾ ತಿ ಕ್ಯಾ ಮಾಲೂಮ್ ಹೈವಾನ್ಕು ಅಂತ ಹೇಳ್ತಾನ ಹೌದು ಹೌದು ಆದಮ್ ಅವ್ರ ಹವಾ ಈ ಮೂರ್ತಿ ತಯಾರಾಗೋಕ್ಕಿಂತ ಮುಂಚೆನೆ ಈ ಭೂಮಿ ಮತ್ತು ಆಕಾಶ ರಚನೆ ಮಾಡ್ಯಾನ ಹೌದು ರಚನೆ ಮಾಡಿದ ನಂತರ ನನಗ ನಿನಗರ ತಯಾರು ಮಾಡ್ಬೇಕಂತ ಜುಬ್ರಾಹಿಲ್ ಹೇಳಿದ ಬಂದಾನ ಹೌದಲ್ರಿ ಬಂದಾರ ಮತ್ತು ಇವೆಲ್ಲ ಸೀರಿಯಾಗಿ ಹುಟ್ಟ್ಯಾವ ನೀವು ಹುಟ್ಟಿಲ್ಲಲ್ರಿ ಹುಟ್ಟಿಲ್ಲ ಇವ್ ತಾಯಿ ಇಲ್ಲ ತಂದಿಲ್ಲ ಬಂಧು ಇಲ್ಲ ಬಳಗಿಲ್ಲ ಇವರಿಗೆ ಹೌದು ಜಿಬ್ರಾಹಿಲ್ ಇಸ್ರಾಫಿಲ್ ಮಿಖಾಯಿಲ್ ಹಿಂಗೆ ಅನೇಕ ದೂತರುಗಳದಾರ ಅವರು ಇವರು ಬರಬೇಕಾಗಿದ್ರ ಇಲ್ಲಿಂದ ಮಣ್ಣು ಒಯ್ದು ಗಂಡ ಹೆಣ್ಣು ಗೊಂಬೆ ಮಾಡಿದ ನಂತರ ಸೃಷ್ಟಿ ಚಾಲು ಆಯ್ತು ಅವಾಗ ಶಿವಾರ್ಯನು ಪಾರ್ವತಿಯನ್ಯಾರು ಏನು ಅನ್ನ ಹೌದು ಹೌದು ಹಿಂದನ ಗಡಸ್ಯಾವು ಮತ್ತು ಪರಮಾತ್ಮಗೆ ಏನು ಕುಡ್ಕೊಳಕ್ಕೆ ಸುತ್ಕೊಳಕ್ಕೆ ಅವಂಗೆ ಒಂದು ತೊಗಲು ಸುತ್ಕೊಂಡನ ಅವ ಏನು ನನಗೆ ಕೊಡ್ತಾನ್ರಿ ಅಪ್ಪ ಅಂತ ಈಗೀಗ ಗಪ್ ಕೂತ್ ಹೇಳ್ತಾಳೆ ಹೌದಲ್ರಿ ಹೇಳ್ತಾರ ಅದಕ್ಕೆ ನೋಡು ನಾವೇ ದುಡ್ದು ನಾವೇ ಊಟ ಮಾಡ್ತೀವಿ ನಿಮ್ಮ ದೇವ್ರದ್ದು ಏನು ಪಾಲೈತಿ ಅಂತ ನಮ್ಗೆ ಕೇಳ್ಯಾರ ಹೌದು ನೀನು ದುಡ್ದು ಊಟ ಮಾಡಿರ್ಬೇಕು ಈ ಗಾಳಿ ಏನು ದುಡ್ದು ತೊಗೊಂಡು ಗಾಳಿ ಉಸಿರಾಡ್ತಿಲ್ಲ ಏನು ದುಡ್ದು ಗಾಳಿ ತೊಗೊಂಡಿನಿ ಹೌದು ಮತ್ತು ತಾಯಿಯ ಗರ್ಭದಲ್ಲಿ ಕೂಸು ಹುಡ್ತದ ಹುಟ್ಟಿದ ಕೂಡಲೇ ತಾಯಿ ಏನು ದುಡ್ದು ಹಾಕಿತ್ತದು ಕೂಸು ಮಲ್ಲಿ ಕುಡಿಸ್ತಾಳಕ್ಕೆ
ಹೌದು ಹೌದು ಕುಡಿಸೇಳಿಲ್ಲ. ಅಣುರೇಣು ತೃಣಕಾಟದಲ್ಲಿರ್ತಕ್ಕಂಥ ಭಗವಂತ ಯಾರ್ಯಾರು ಹುಟ್ಟಿದಕ್ಕಿಂತ ಮುಂಚೆ ಅವರ ಅನ್ನ ಇಲ್ಲಿಟ್ಟ. ಅದಕ್ಕೆ ಹೇಳ್ತಾರೆ ಅವರಿಗೆ ಕರುಣಾ ಸಿಂಧು ದಯಾ ಸಿಂಧು ಅಂತ. ಹೌದು ಕೂಸು ಹುಟ್ಟೋದಕ್ಕಿಂತ ಮುಂಚೆನೆ ಗರ್ಭಕೋಶದಲ್ಲಿ ಹಾಲು ತಯಾರು ಮಾಡ್ಯಾನ ಭಗವಂತ. ಹೌದಲ್ರಿ ಮಾಡ್ಯಾರ. ತಯಾರು ಮಾಡಿದ ಕೂಸು ಹುಟ್ಟಿದ ಕೂಡಲೇ ತಾಯಿ ಮಲಿ ಹಾಲು ಕುಡಿಸ್ಯಾಳ ಅಡಿಗೆ ಕೂಸಿಗೆ. ಹೌದು ಕೂಸು ಏನ್ರ ದುಡ್ದು ಹಾಕದನದ ಹಾಕಿಲ್ಲಲ್ರಿ ಮಾಸ್ತರ. ಮತ್ತು ನಾವೇ ದುಡ್ದು ನಾವೇ ಊಟ ಮಾಡೋದು ಅಂತ ಹೇಳಕತ್ತಿಯಲ್ಲ. ಹೌದು ಮತ್ತು ಕೂಸು ದುಡ್ದೇ ಊಟ ದುಡ್ದು ಮೊಟ್ಟ ಮಗಲ್ನಿ ಹಂಗಲ್ಲ. ಅವ ಎಲ್ಲರಿಗೂ ದುಡಿಲಾರ್ದೆ ಊಟ ಹಾಕ್ಯಾನ. ಹಿಂದಗಡಿಸಿ ನೀ ದುಡಿದು ಕಲ್ತಿದ್ದಿ. ಹೌದು ಮೂರ್ತಿ ಮರ್ಯಾದ್ರೆ ಕೀರ್ತಿ ಅಜ್ರಾಮ್ ಏನು ಉಳಿಸಿದಾರಲ್ಲ ಈ ಜಗತ್ತದೊಳಗೆ ಅವ್ರು ಇದ್ದಂಗ. ಹೌದಲ್ರಿ ಈ ಸದ್ದು ಪಂಜಾಮಾಸ ಬೀಜ ಜಾತ್ರೆ ಅದ. ಮೂರ್ತಿ ಮರ್ಯಾದ್ರೆ ಕೀರ್ತಿ ಸೂರ್ಯ ಚಂದ್ರಾದಿಗಳು ಇರೋ ತನಕ ಅವ್ರಿಗೆ ಇರ್ತದ. ಹೌದಲ್ರಿ ಇರ್ತದ. ಅಂತ ಮೂರು ಕೋಳೆಲ್ಲಿಂಗ ಅದ ಲಕ್ಷಣ ಶಿಡ್ಲಿಂಗ ಅದ ಇಂಥವ್ರೆಲ್ಲ ಮೂರ್ತಿ ಮರ್ಯಾದ್ರೆ ಕೀರ್ತಿ ಉಳಿದಲ್ಲ ಅವರು ಜಗತ್ತದೊಳಗೆ ಮೂರ್ತಿ ಮರ್ಯಾದ್ರು ಇದ್ದಂಗೆ. ಹೌದು ನಾವು ಹುಟ್ಟಿದ ದಿವಸ ಸತ್ತೇವೆ ನಾವು. ಹೌದು ಹೌದು ನಮ್ಮದು ಮೂರ್ತಿನೂ ಉಳಿಯಂಗಿಲ್ಲ ಕೀರ್ತಿನೂ ಉಳಿಯಂಗಿಲ್ಲ. ಹೆಂಗ ತಿಳ್ಕೊ ಅವರು ಬಂಗಾರ ಮೂರ್ತಿಗಳನ್ನ ಮಾಡಿ ಪೂಜೆ ಮಾಡ್ತಾರೆ ಅವ್ರು. ಹೌದು ನಮ್ಮದು ನಿಮ್ಮದು ಹಂಗಲ್ಲ. ನಮ್ಮದು ಹೆಂಗ್ರಿ ನಾಳೆ ಸತ್ರ ನಾಯಿ ಉಚ್ಚಿ ಹೋಯ್ತಾವ ಗೋರಿ ಮ್ಯಾಗ ಬಂದು ಅಷ್ಟಾದ್ರೂ ಇದು ಗರ್ವ ಅಹಂಕಾರ ತುಂಬಿಕೊಂಡೈತಿ ನಾನೇ ಅಂತ. ಹೌದು ಹೌದು ಇದು ನಾನಂತ ಹೇಳಿದ ಇಡೀ ಊರು ನನ್ನ ಮಾತು ಕೇಳ್ತೈತಿ ನಾನೇ ಸೋಟತ್ತಿವಾನೆ ತಾನ. ಹೌದು ಇವ ಹೊಳೆ ಜೇವ್ರಿಗೆ ಹೋಗಿ ಹೊಳೆ ಬರೋದು ಇವ್ ಬರೋಸಿಲ್ಲ. ಅದಕ್ಕೆ ಹೇಳ್ತಾರೆ ಅವರು ತಿಳಿದಿದ್ದೆ ಶಿವ ಶರಣರ ಮೈಮೆ ಹೆಣ್ಣಿನ ರೂಪ ಕಣ್ಣಿಲೆ ಕಂಡು ಸಣ್ಣ ಆಗುವಂಥ ಕುನ್ನಿ ಜನರಿಗೆ ಅಂತ. ಹೌದು ರೂಪ ಕಂಡು ಸಣ್ಣ ಆದವ್ರು ಎಷ್ಟೋ ಮಂದಿ ಹೋಗ್ಯಾರ ಜಗತ್ತಿನಾಗ. ಹೌದಲ್ರಿ ಮತ್ತು ಈಗಿನ ನೋಡಿ ನೀವು ಇಟ್ಟು ಹೋಗಿರಿ ಮತ್ತು ಹಂಗೆ ಹೌದು ಜಗತ್ತೇ ಹಂಗೈತೆ ಅಂತ ಹೇಳಾಗ್ತೇನೆ. ಯಾಕಂತ ತಿಳ್ಕೊ ಇದು ಎಲ್ಲಿ ತನಕ ಕ್ಷಣಿಕ ಸುಖಕ್ಕಾಗಿ ಸಾಗರದಷ್ಟು ದುಃಖದದು. ಈ ದುಃಖದ ಮಡುವಿನಲ್ಲಿ ಇರೋ ತನಕ ಆ ಭಗವಂತನ ಶಿವಧ್ಯಾನ ಮಾಡಿದವರು ಮಾತ್ರ ಈ ಜಗತ್ತದಲ್ಲಿ ಉದ್ಧಾರ ಆಗ್ಯಾರ. ಹೌದು ಹೌದು ಅದಕ್ಕೆ ಇಲ್ಲಿ ಬರಬೇಕಾಗಿದ್ರೆ ಹ್ಯಾಂಗಪ್ಪ ಅಂತ ಕೇಳಿದ್ರಿ ಸೃಷ್ಟಿ ಭಗವಂತ ಮಾಡನಿದ್ರೆ. ಹೌದಲ್ರಿ ಮಾಡ್ಯಾರ. ಅದಕ್ಕೆ ತಾಲೂಕು ಜಿಲ್ಲಾ ಯಾವುದು ನಿನಗೆ ತಾಲೂಕು ಜಿಲ್ಲಾ ಅದ ಮತ್ತು ನಾನು ನಿಮ್ಮ ಆದಿಶಕ್ತಿ ತಾಲೂಕು ಜಿಲ್ಲಾ ಕೇಳಿದೆ ಅಂದ್ರೆ ಕೇಳೇ ಬಿಡ್ರಿ ಮಾಸ್ತರ್ ನೀವು ಶೈಲಿ ಬಿಡಬೇಡ್ರಿ ಕೇಳೇ ಬಿಡ್ರಿ. ಈಗ ನಮ್ಮ ಶಕ್ತಿ ಹೆಂಗೆ ಮಾಡ್ಯಾಡ್ರಿ ಹಂಗೆ ನಿಮ್ಮ ಶಕ್ತಿದ ತಾಲೂಕು ಯಾವುದು ಜಿಲ್ಲಾ ಯಾವುದು ಈ ಸದ್ಯ ಎಲ್ಲದಾಳಕ್ಕೆ ಅಂತ ನಾ ಕೇಳಿದೆ ಅಂದ್ರೆ ಹಂಗಲ್ಲ. ಯಾರ್ಯಾರು ದುಡಿದುಕೊಂಡಿದ್ದಾರೆ ಅವರು ಪಡೆದುಕೊಂಡಿದ್ದಾರೆ, ಯಾರ್ಯಾರು ದುಡಿದುಕೊಂಡಿಲ್ಲ ಅವರು ಪಡೆದುಕೊಂಡಿಲ್ಲ. ಹೌದು ಯಾರು ದುಡಿದುಕೊಂಡ್ರೆ ಎಂತಿಂಥವ್ರಿಗೆ ಕಂಡಾನವ ನೋಡು. ಯಾರ್ಯಾರು ಶಿವ ಧ್ಯಾನ ಮಾಡ್ಯಾರ ಶಿವ ಅವ್ರಿಗೆ ಕಂಡಾನ. ಕಾಣಾರ್ದ ಈ ಜಗತ್ತಿನೊಳಗೆ ಯಾರೂ ಉದ್ಧಾರ ಆಗ್ಲಕ್ಕೆ ಸಾಧ್ಯ ಇಲ್ಲ ಈ ಜಗತ್ತಿನಾಗ. ಹೌದಲ್ರಿ ಎಂತಿಂಥವ್ರು ಗುರುವಿನ ಮಾಡ್ಕೊಂಡಾರ ಅವ್ರಿಗೆ ಕಂಡಾರ. ಹೌದು ಇವರು 3 ಮಂದಿ ಒಂದು ಡಬ್ ತೊಗೊಂಡಿದ್ರು ದೇವ್ರು ಕಾಣ್ತಾನ ನನ್ನ ರಾತ್ರಿ ಕಾಣಲ್ಲಲ್ರಿ. ದುಡಿದುಕೊಂಡು ತಲೆ ತೆಳಗ್ ಮಾಡಿ ಜ್ಯೋತಿ ಬಿದ್ರೆ ಅವ ಕಂಡಿಲ್ಲ. ಹೌದು ಹೌದು ಹಂಗೇನಾಗಂಗಿಲ್ಲ ನೋಡು. ಯಾರ್ಯಾರು ಗುರುವಿನ ಮಾಡಿಕೊಂಡು ಬಂದು ಈ ಭವಸಾಗರದಲ್ಲಿ ಬಂದಾರ ಅಂಥವ್ರಿಗೆ ಕಂಡಾನ. ಅವ್ರು ಮಾಡಲಾರ್ದ ಕೆಲಸ ಮಾಡ್ಯಾರ. ಹೌದಲ್ರಿ. ಅದಕ್ಕೆ ಸದಾ ಲಕ್ಷ್ಮಿ ವಾಸಿರ್ಲಿ ನಿನ್ನ ಊರಾಗ. ಲಕ್ಷ್ಮಿ ಗುಡಿ ಅಂದ್ರೆ ನೀರಿದ್ದಂಗ. ನೀರಂದ್ರೆ ಹೆಣ್ಣದ, ನೀರ ಹೆಣ್ಣಲ್ಲ. ನಾನು ಭೂಮಿ ಮ್ಯಾಗ ಭೂಮಿ ಅಂತ ಬರಿತೀನಿ. ಹೌದು ನೀರಿನ ಮ್ಯಾಗ ನೀರತ್ತು ಬರೆಯಕ್ಕೆ ಬರ್ತದನ ಬರಲ್ಲಲ್ರಿ ಮಾಸ್ತರ್. ಅದು ಗಂಡದಾದ್ರ ಮ್ಯಾಗ ಮೂಡಂಗಿಲ್ಲ. ಹೌದು ಹೌದು ಗಾಳಿ ಮ್ಯಾಗ ಗಾಳಿ ಹತ್ತು ಮೂಡಂಗಿಲ್ಲ. ನೀರಿನ ಮ್ಯಾಗ ನೀರತ್ತು ಮೂಡಂಗಿಲ್ಲ. ಬೆಂಕಿ ಮೇಲೆ ಬೆಂಕಿ ಹತ್ತು ಮೂಡಂಗಿಲ್ಲ. ಯಾವುದು ಮೂಡಂಗಿಲ್ಲಲ್ಲ ಅದು ಗಂಡಿನ ವಸ್ತು ಅದಾವ. ಯಾವುದು ಮೂಡ್ತೈತೆ ಅದು ಹೆಣ್ಣಿನ ವಸ್ತು ಅದ. ಹೌದು ಇದು ಹೆಣ್ಣು ಆಗಬೇಕಾಗಿದ್ರೆ ಗಂಡಿನಿಂದ ನಿರ್ಮಿತ ಆಗ್ಯದ. ಅದು ಸಗುಣ ಮತ್ತು ನಿರ್ಗುಣ ಎರಡೂ ರೂಪಗಳನ್ನು ಭಗವಂತ ಧಾರಣೆ ಮಾಡ್ಯಾನ. ನೋಡು ನನ್ನ ಎಡಕಿನೆಲ್ಲೂ ತೆಗೆದು ನಿನಗೆ ರಚನೆ ಮಾಡ್ಯಾನ ಅಂದ್ರೆ ಅವನಿಂದ ರಚನೆ ಆಯ್ತದ. ಹೌದಲ್ರಿ. ಅದಕ್ಕಲ್ಲೇ ಎಡಕ್ಕೆ ಕುಂದ್ರಿಸಿ ಅಕ್ಕಿ ಕಾಳು ಹೋಗಿದ್ದಾರೆ ನಿನಗೆ. ಮದಿ ಮಗಳು ಯಾಕಂದ್ರೆ ಅಂದ್ರೆ ತಾಯಿ ತಂದೆ ಕೂಡಿ ಮಕ್ಕಳು ಮದುವೆ ಮಾಡ್ಯಾರ ಅವರು. ಹೌದು ಮತ್ತು ಅಣ್ಣ ತಂಗಿ ಮದುವೆ ಆಗೈತಿ ಜಗತ್ತಿನಾಗ. ಮುಂದೆ ಯಾವ ಪ್ರಕಾರ ಇರ್ತಿತ್ತು ಅವ ಶಾಂತತೆಯಿಂದ ಕೂತ್ಕೇಳ. ಮುಂದೆ ಇದು ಹಾಡುದರಲ್ಲಿ ಸಂಶಯ ಬಂದೈತಿ ನಿನಗ. ಇನ್ನ ಮತ್ತ ಯಾವ ವಿಷಯ ತಮ್ಮ ಉಳದದಾವಾಗ. ನೀನು ಯಾವಲ್ಲಿ ಏನೋ ಗಣಪತಿ ತಂದಿದ್ದರಾಗ ಆ ಗಣಪತಿಗೆ ತಾಯಿ ತಯಾರ ಮಾಡ್ಯಾಳವಾಗ. ಜಂಪರ ಪೀಸಿನಾಗ ತರತಾಳಂತ ಬಂಪರ್ ಹೊಗಶಾಲ ನಿಂತ ಮೊದಲ ಅರಬಿ ಫ್ಯಾಕ್ಟ್ರಿ ಇದ್ದಿದ್ದಿಲ್ಲ ಆವಾಗ. ಅರಬಿ ಫ್ಯಾಕ್ಟ್ರಿ ಈಗ ಅದು ಮೊದಲೇ ಗಣಪತಿ ಐತಿ. ಹೌದೌದು. ಅದಕ್ಕೆ ಬಾಳಿ ಎಲೆಯಾಗ ಮೊದಲ ತಂದರ ಹಿಂದಕ್ಕಿನ ಕಾಲದಾಗ. ಈಗ ಕೆಮಿಕಲ್ ಗಣಪತಿ ತಂದಾರ ನೋಡ ಅರೇಬಿಯಾ ಒಳಗ. ಅದು ಗೌರ್ಮೆಂಟ್ ಮಣ್ಣಿಂದ ಮಾಡು ಅಂತದಾವಾಗ.
ಹೇಳತಿದ್ದ ಹಚಾರವಾಗ ಜಿಯ 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 ಉಪಟಾಳ ಹೆಚ್ಚಾಯಿತು ಅನಿರುಂಡ ಹೊಡೆದು ಹಚ್ಚದ ಹೌದು ವಿಶ್ವಕರ್ಮನ ಕರೆಸಿ ಗಣಪತಿ ಹಲ್ಲ ಹಚ್ಚಾನವಾಗ ನಮ್ಮ ಗಣಪತಿಯ ಚಾಸಕ ಬಂದಾನವಾಗ ನೀನು ಗಣಪತಿ ಮಾಡಿ ಬಾಗಲ ಕಾಯಕ ಹಚ್ಚಿದೀವನೀಗ ಈಕಿ ತಯಾರು ಮಾಡಿದಾಗ ಬಾಗಲ ಕಾಯಕ ಹಚ್ಚಿದಳುವ ನನ್ನ ಭಗವತ ಚೌಸತಿ ವಿದ್ಯಾ ಕೊಟ್ಟ ಇವನೀಗ ಜಿಯ 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 ಪಾರ್ವತಿ ಮಾಡಿದ ಗಣಪತಿಗೆ ಬಾಗಲ ಕಾಯಕ ಹಚ್ಚಿದಿ ನೀನು ಹೌದಲ್ರಿ ನೀ ದೊಡ್ಡ ಕೆಲಸ ಕೊಡಲೇ ಇಲ್ಲ ನಮ್ಮ ಗಣಪತಿಗ ನನ್ನ ಭಗವತ ಹೊಡೆದು ಆನಿರುಂಡ ಹಚ್ಚಿ ಇವನೀಗ ಚವಸಟ್ಟಿ ವಿದ್ಯಾಧಾರಿ ಎರದ ಪೂಜೆದ ಸಲವಾಗ ಅದಕ್ಕೆ ನಿನಗ ಹೇಳಿನಿ ಜಿಂದಗಿ ಬಂದಿಗಿ ಹೊಗಶಾಳಂದ್ರ ಜಿಂದಗಿ ಇಲ್ಲದೆ ಬಂದಿಗಿ ಯಾರೋ ಮಾಡ್ಯಾರ ಆವಾಗ ಜಿಯ 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 ರಾಜ ಗರೀಬ ನಮಾಜರವರು ಜನಿಸಿ ಬಂದಿದ್ರು ಅರವಸ್ಥಾನ ಉಸ್ಮನ ಹಾಡುವ ರಶೀದರಲ್ಲಿ ದೀಕ್ಷಾ ಪಡೆದಿದರ ಆವಾಗ ಈಕಿ ಸಂಸಾರ ಮಾಡಿದರೆ ಮೋಕ್ಷ ಆಗ್ತದಂತಾಳ ನನಗ ಇವ ಮಡದಿ ಮಕ್ಕಳ ಇಲ್ಲದೆ ಬಂದ ಭಾರತದ ಒಳಗ ಉಸ್ಮಾನ ಹಾರುದ ರಶೀದರವರು ದೀಕ್ಷಾ ಕೊಡಬೇಕಂದ್ರ ದುಡುಕಿಯ ಹೆಚ್ಚಾಗಿತ್ತು ಕೇಳೋ ಆವಾಗ ಜಿಯ 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 ರಾಜ ಗರೀಬ ನಮಾಜಗಂದ್ರು ನಿನ್ನ ದುಡುಕಿ ಹೆಚ್ಚಾಗೈತಿ ಹೌದು ನಿನಗ ಕೊಡುವ ಯೋಗ್ಯತೆ ನನ್ನಲ್ಲಿ ಇಲ್ಲ ನಡೆಯೋ ಆವಾಗ ಮಕ್ಕದಿಂದ ಮದಿನಗ ಕರ್ಕೊಂಡ ಬಂದ ಖಾಜ ಶರಣರೀಗ ಈ ಮೊಹಮ್ಮದ ಪೈಗಂಬರರ ಮಜಾರ ಇತ್ತು ಆವಾಗ ಖಾಜ ಮೈನುದ್ದೀನ ಬಂದು ಮದೀನಾದೊಳಗ ನಿತ್ತ ಡೈರೆಕ್ಟರ್ ಪೈಗಂಬರರು ಕಂಡ್ರು ಇವನೀಗ ಜಿಯ 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 ಆಗ ಭಗವಂತನ ಧ್ಯಾನ ಮಾಡಿದ ಪೈಗಂಬರರು ಹೌದು ಹೌದು ಅಲಪ ಬಾಳ ದಿನಗ ಬಂದಿ ಏನ ಬೇಕಪ್ಪ ನಿನಗ ನೀನು ಏನ ಕೊಡತಿ ಕೊಡುವ ಅಂದ ಕೇಳೋ ಪೈಗಂಬರರೀಗ ನೀನು ಇಲ್ಲಿಂದ ಕಾಲ ಇಡು ಅಜಮೀರದ ಒಳಗ ಮಕ್ಕಾದಿಂದ ಮದಿನಗ ಬಂದು ಅಜ್ಮೀರಕ ಕಾಲ ಇಟ್ಟ ಏನೋನು ಜಿಂದಗಿ ಇವರು ಮಾಡಿಲ್ಲ ಆವಾಗ ಜಿಯ 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 ಒಂದ ಇವ ಬಂದ ಕೂಡಲೇ ಬಂದಿರಾಜನ ದರ್ಬಾರದಲ್ಲಿ ಅಲ್ಲಿ ಪೃಥ್ವಿರಾಜ ಚವಾಣ ರಾಜ ಇದ್ದ ಆವಾಗ ಒಂಟಿ ಕುದುರೆ ಕಟ್ಟು ಜಾಗಕ್ಕೆ ಶರಣ ಕೂತ ಆವಾಗ ನಮ್ಮ ಕುದುರೆ ಕಟ್ಟು ಜಾಗ ಐತಿ ಏಳಪ್ಪ ಮ್ಯಾಗ ಹಾಜ ಗರೀಬ ನಮಾಜ ಅಂದ ನನ್ನ ಗುರು ಹೇಳ್ಯ ನನಗ ನಾ ಹೇಳುವುದಿಲ್ಲ ಅಂದ ಆಳ ಮನುಷ್ಯಾಗ ಜಿಯ ಜಿಯ ಜಿಯ
ಮುಂದೆ ಎದ್ದ ಹೋಗುವಂದ್ರ ಖಾಜಾ ಮೈನುದ್ದೀನರಂದ್ರು ಏನಂತಾರಿ? ನಾನು ಬರುತನ ನೀವು ಹೇಳಬ್ಯಾಡ ಅಂದ ಒಂಟಿ ಕುದರಿಗ. ಒಟ್ಟೆ ಆಳ ಮನುಷ್ಯರು ಹೊಡೆದ್ರು ಒಟ್ಟೆ ಹೇಳಿಲ್ಲ ಮ್ಯಾಗ ರಾಜ ಅಂತಾನ ಒಳೆಯ ಬಾವ ಬಂದಾವಾಗ. ಇನಾಯಿಗೆ ಬಂದಾನ ಒಂಟಿ ಕುದುರೆಗೆ ಕುಂದ್ರಸ್ಯಾನಂದ್ರ ನನ್ನಾಟ ನಡೆಯುವುದಿಲ್ಲ ಬಾವನೆದರೀಗ. ಎದ್ದ ಹೋದ ಮೈನುದ್ದೀನ ಒಂಟಿ ಕುದುರೆ ಹೇಳೇ ಇಲ್ಲ. ರಾಜ ಕಾಲ ಬಿದ್ದು ಕರ್ಕೊಂಡು ಬಂದ ಮೈನುದ್ದೀನರಿಗ. ಬಂದ ನಾನು ಬಂದಿನಿ ಹೇಳು ಅಂತ ಎಬಸಿದ ಆವಾಗ ಈ ಒಂಟಿ ಕುದುರೆ ಎದ್ದ ಹೋದು ಮೈಲ ಕಡವ್ಯಾಗ. ಇಷ್ಟಕ ರಾಜ ಶಾಣೆ ತಮ್ಮ ಆಗಲಿಲ್ಲ ಕೇಳು ಆಗ ಹೆಂಗಾರ ಮಾಡಿ ತಳ ಬಿಡಿಸ್ಬೇಕಂದ ಇವನೀಗ. ಎಲ್ಲರಿಗೆ ಡಂಗುರು ಸಾರದ ಆನಸಾಗರ ಕೆರೆಯಿತ್ತು. ಅದು ಹಂಚೋಕು 4 ಕಿಲೋಮೀಟರ್ ಕೆರೆಯ ಆವಾಗ. ಒಟ್ಟು ಹನಿ ನೀರ ಕೊಡಬ್ಯಾಡಂದ ಮೈನುದ್ದೀನರೀಗ. ಅಂದ್ರ ಬಾವತಳ ಬಿಡತಾನಂತ ಹೇಳ್ದ ಪ್ರಜೆಗಳೀಗ. ಆಗಿನ ಕಾಲದಲ್ಲಿ ಹೊಟ್ಟೆ ಬೋರ್ಗಳು ಇದ್ದಿದ್ದಿಲ್ಲ, ಕೆರೆ ನೀರೇ ಕುಡಿಬೇಕು ಹಿಂದಕಿನ ಕಾಲದಾಗ. ಕೆರೆ ನೀರಿ ಕುಡಿಬೇಕು, ಕೆರೆ ಕಾಯ್ಲಕ ಆಳ ಹಚ್ಚದ. ಆಗ ಖಾಜಾ ಮೈನುದ್ದೀನ ಗಾಬರಿ ಬೀಳಲಿಲ್ಲ ಆವಾಗ. ನಿನ್ನ ಕೆರೆನ ನೀರ ತಗೊಂಡು ಹೋಗು ಅಂದಿದ್ದಿ ನನಗ. ಇವ ಕುಂಡಳಿ ಒಳಗ ಕೆರಿನೇ ತುಂಬದ ಮಾಡೋದು ಹೆಂಗ? 4 ಕಿಲೋಮೀಟರ್ ನೀರ ಕಿಸ್ತಿ ಒಳಗ ತುಂಬಿಕೊಂಡು ಹೋದ. ಹೊಯ್ಕೊಳ್ಳೋದು ಬಡ್ಕೊಳ್ಳೋದು ನಡೀತು ಅಜಮೀರದ ಒಳಗ. ಕುಡಿಯಕ ನೀರ ಸಿಗಬಲ್ದಾಯಿತು, ಪ್ರಜೆಗಳು ಓಡಿ ಬಂದ್ರು. ಅಲ್ರಿ ಬಾವ ನೀರ ತುಂಬಿಕೊಂಡು ಹೋದ ಕುಂಡಾಳಿ ಒಳಗ. ಒಂದು ಹನಿ ನೀರ ಉಳದೇ ಇಲ್ಲ ಕೇಳು ಕೆರಿಯಾಗ. ವಿದ್ಯಾ ಶ್ರೀ ನಿನ್ನ ಕೆರಿ ಖಾಲೆ ಆಯ್ತ ರಾತ್ರಿಯಾಗ. ಕೆರಿ ನೀರ ಖಾಲೆ ಆಯಿತು, ಕುಡಿಲಾಕಿರಲಾರ್ದಂಗಾಯಿತು. ಬಡ್ಕೊಳ್ಳೋದು ಅಳುವುದು ನಡೀತು ಅಜಮೀರದ ಒಳಗ. ಮುಂದೆ ಈ ಮೈನುದ್ದೀನ ತುಂಬಿಕೊಂಡು ಹುಡುದಾಗ ಹೋದ. ಈ ರಾಜ ಓಡಿ ಬಂದು ಪಾದ ಹಿಡದ ಶರಣರಿಗ. ನಮ್ಮ ಕೆರೆ ನೀರ ನಮಗ ಸಿರುವ ಬಿದ್ದ ಪಾದೀಗ. ಮತ್ತ ಕಿಸ್ತಿ ಒಳಗಿನ ನೀರ ಸುರದ ತಂದು ಕೆರಿಯಾಗ. ಅಷ್ಟಕ್ಕೆ ರಾಜ ಶಾಣೆ ತಮ್ಮ ಆಗಲಿಲ್ಲ ಕೇಳುವ. ಸೊಕ್ಕ ಬಂದಿತ್ತು ಈಗಿನ ಸುರ್ತಿ ಅವನಂಗ. ಮುಂದೆ ಈ ರಾಜ ಒಂದ ಜಾದುಗಾರಗ ತರಿಸಿಕೊಂಡ.
ನಡೆಸ್ಬೇಕಾವಾಗ ಅರ್ಧ ರಾಜಕೀಯ ಹಸ್ತಿರಿ ಅಂದ ಒಬ್ಬ ಜಾದುಗಾರಗ ತಮ್ಮ ಹೆಣ್ಮಗಳ ಹಂಗ ಹುಚ್ಚ ಹಿಡಿದಿತ್ತಿವನೀಗ ಮುಂದೆ ಅರ್ಧ ರಾಜಕೀಯ ಹಚ್ಚಿದೀನಿ ಅಂತ ಜೈಫಲ ಜಾದುಗಾರಗ ಕರ್ಕೊಂಡು ಬಂದ ರಾಜ ಆವಾಗ ಜಾದುಗಾರಗ ಓಡಿ ಬಂದು ಕಾಜಶರಣ ಹೇಳತಾನ ಏನ್ ಹೇಳ್ತಾನ್ರಿ ನನ್ನ ಜೊತೆ ಒಂದ ಆಟ ಆಡೋದೈತು ಆವಾಗ ಆಟದೊಳಗ ಸೋತ್ರ ಅಜಿಮಿರ ನೀನು ಬಿಡಬೇಕಿದರಾಗ ಇರ್ಲಿಕ್ಕಂದ್ರ ನಾನು ಬಿಡುದಿಲ್ಲಂದ ಕಾಜ ಶರಣರೀಗ ಮುಂದೆ ಈ ಕಾಜ ಶರಣ ಒಪ್ಪಿಗೆ ಕೊಟ್ಟ ಮೇಲೆ ಜೈಪಲ್ಲ ಜಾದುಗಾರ ಬಂದ ಅಲ್ಲೀಗ ಜೈಪಲ್ ಜಾದುಗಾರ ಬಂದು ಮಾಯಾಗಿ ಹೋದ ಆಗ ಇವನ ಮಾಯಾ ವಿದ್ಯೆದಿಂದ ಮಾಯಾ ಆದವಾಗ ಮಾತ್ಮರಿಗೆ ಯಾವುದು ದೊಡ್ಡದು ತಮ್ಮ ಇರುವುದಿಲ್ಲ ಆವಾಗ ಇವ ಹುಡುಕ್ಯಾಡಂದ ಕಾಜ ಶರಣರೀಗ ಕಾಜ ಮೈನುದ್ದೀನ ಅಂದ ನಾಯ ಹುಡುಕ್ಯಾಡ್ಲಿ ಮಗನೇ ನಾ ಹಾಯ್ಕೊಂಡು ಚಪ್ಪಲ ಹುಡುಕ್ಯಾಡಿ ತರ್ತಾವೋ ನಿನಗ ಎರಡು ಪಾದ ರಾಕ್ಷಿ ಹಾರಿಸಿ ಮೇಲೆ ಒಗದಾತ್ ಏ ಮೆಟ್ಟಿನ ಏಟ ಬೀಳಲಾಕತ್ತು ಜಾದುಗಾರಗ ಏಟ ತಪ್ಪಲಾರ್ದಕ ಬಂದ ಬಿದ್ದ ಶರಣರ ಪಾದೀಗ ಯಪ್ಪ ನಿನ್ನಂತ ಪಾವರ ನನ್ನ ಬಳಿ ಇಲ್ಲ ಆವಾಗ ನೀನು ಹಾಯ್ಕೊಂಡು ಚಪ್ಪಲಕ್ಕೆ ಇಷ್ಟು ಪಾವರ ಐತಿ ಅಂದ್ರ ನಿನ್ನಲ್ಲಿ ಎಷ್ಟಾಗಿರ್ಬೇಕು ಬೆದ್ದ ಪಾದೀಗ ಮುಂದೆ ಅಲ್ಲೇ ತರಗಾಯಿ ಕಾಜ ಮೈನುದ್ದೀನಂದು ಐತಿ ಹೌದು ಇಂದಿನವರೆಗೆ ಕಾಜ ಗರೀಬ ನಮಾಜ ಅಂತಾರಿವರೀಗ ನಿನ್ನ ಕೆರಿ ನೀರ ಕುಂಡಳಿ ಒಳಗ ತುಂಬಿದ ಆವಾಗ ಆ ನೀರಿನ ವಿಷಯಕ್ಕೆ ತಂದ ಜವಾಬ ಕೊಟ್ಟಿನೇ ನಿನಗ ಮತ್ತ ಏನ ಸೋಂಗ ತೆಗಿತಿ ಮತ್ತ ಸೋಂಗ ತೆಗಿಲಾಕತ್ತಿ ಹೊತ್ತೊಂಡದ್ರೊಳಗ ಇದು ತಿಳಿತದಾವಾಗ ಪಡವಿಯ ಪ್ರಖ್ಯಾತ ನನ್ನ ವರಪುರ ಮಸಬಿನಾಳ ಏ ಮೈಬುಸವಾನಿ ಶರಣ ನೆನದ ನೆರಳಾಗ ಮೌಲಾ ಶ್ಯಾಮಕಾಂದಾರ ಸೇವೆ ಮಾಡಿದ ಹಿಂಗ ಮೌಲಾ ಶ್ಯಾಮಕಾಂದಾರ ಸೇವೆ ಮಾಡಿದ ಹಿಂಗ ಅದಕ್ಕಲ್ಲಿ ದರ್ಗಾ ಅದೇ ಜಾಗದಾಗ ಕಟ್ಟಾರ ಅವ್ರ ಮುಂದೆ ಔರಂಗಜೇಬ್ ಹುಟ್ಟಿ ಬಂದ ಹೌದಲ್ರಿ ಔರಂಗಜೇಬ್ ಹುಟ್ಟಿ ಬಂದು ಏನು ಮಾಡ್ದ ಸಲಾಮ್ ಅಲೈಕುಮ್ ಮತ್ತ ನಾ ಅಂದ್ರೆ ವಾಲೇಕುಮ್ ಸಲಾಮ್ ಅಂತ ಆವಾಜ್ ಬರಬೇಕು ಒಳಗಿಂದ ಹೌದು ಅಂದ್ರೆ ದರ್ಗಾ ಇಡ್ತೀನಿ ಇಲ್ಲಿಕಂತ ದರ್ಗಾ ಕೆಡುತ್ತೀನಿ ಅವ ಬಂದ ಹೌದು ಇಂಥವೇ ಸಾಡಸಾತಿಗಳು ಬರು ಆವಾಗ ಏನು ಮಾಡ್ದ ಮೊದಲ ಪ್ರಥಮ ಬಂದು ಸಲಾಮ್ ಮಾಡ್ದ ಒಳಗಿಂದ ಆವಾಜ್ ಬರಲಿಲ್ಲ ಎರಡನೇ ಸಾರಿ ಸಲಾಮ್ ಮಾಡ್ದ ಆವಾಜ್ ಬರಲಿಲ್ಲ ಮೂರನೇ ಸಾರಿ ಸಲಾಮ್ ಮಾಡ್ದ ಒಳಗಿಂದ ಆವಾಜ್ ಬತ್ತು ಹೌದಲ್ರಿ ವಾಲೇಕುಮ್ ಸಲಾಮ್ ಅಂದ ಕೂಡಲೇ ನಾನು 3 ಸಾರಿ ಮಾಡೀನಿ 2 ಸಾರಿ ನೀನು ಉತ್ತರ ಕೊಟ್ಟಿಲ್ಲ 3ನೇ ಸಾರಿ ಯಾಕೆ ಕೊಟ್ಟಿ ಅಂತ ಕೇಳ್ದ ಹೌದಲ್ರಿ ಆವಾಗ ಏನಂದ್ರು ಖಾಜಾ ಮೈನುದ್ದೀನ್ ಅವರು ಏನಂತಾರಿ ಮೊದಲ ನಮಸ್ಕಾರ ಮಾಡಿದಾಗ ನಾ ಮಕ್ಕದೊಳಗಿದ್ದೆ
ಎರಡನೇ ಸಾರಿ ನಮಸ್ಕಾರ ಮಾಡ್ದಿ ಮದಿನಕ್ಕೆ ಬಂದ್ಯ, ಮೂರನೇ ಸಾರಿ ನಮಸ್ಕಾರ ಮಾಡ್ದಿ ಭಾರತಕ್ಕೆ ಬಂದಿನಿ, ಹೇಳಿ ಏನು ಬೇಕಂತ ಕೇಳ್ದ. ಹೌದು ಹೌದು. ಇವರು ಸ್ವರ್ಗವಾಸಿಯಾಗಿ ಎಷ್ಟೋ ದಿವಸಗಳನ್ನು ಗತಿಸಿ ಹೋಗಿತ್ತು. ಇಂಥವ್ರೆಲ್ಲ ಭಗವಂತಗೆ ಹೊಲಿಸ್ಕೊಂಡಿಲ್ಲ. ಎಲ್ಲರೂ ನೀವು ಸೀರೆ ಪಡ್ಕೆಯಾಗೆ ಹೊಲಿಸ್ಕೋತಾರ. ಇದ್ರಾಗ ಏನು ಸಿಗ್ತದ ಸೀರೆಯಾಗದಾಗ ಅದು ಲೆಕ್ಕ ಸಿಗಂಗಿಲ್ಲ. ಆದ್ರೆ ಶುದ್ಧ ಜ್ಞಾನವಂತ ಶುದ್ಧ ಅಧ್ಯಾತ್ಮ ತಿಳಿದುಕೊಂಡವನಿಗೆ ಗುರುತಾಗ್ತದೆ. ಹೌದು. ಅದಕ್ಕೆ ಹೇಳ್ತಾರ ಅವರು, ಯಾರು ತಿಳಿದುಕೋತಾರಲ್ಲ ಅವರಿಗೆ ತಿಳಿತದ. ಅದಕ್ಕೆ ಈ ಕಲೆಯನ್ನು ತಿಳಿಬೇಕಾಗಿದ್ರೆ ವಿದ್ವೋಸ್ ಪಂಡಿತರು ದಿವ್ಯ ಜ್ಞಾನಿಗಳಿರ್ಬೇಕು. ಹೌದು ಹೌದು. ಅಂದ್ರೆ ತಿಳಿತೈತಿ ಹಿಂಗೆ ವಿಷಯ ಇಲ್ಲಿ ಐತಲ್ಲ ಅಂತ. ಎಷ್ಟೋ ಮಂದಿ ತಾಯಿ ತಂದಿನೇ ದೇವರ ಬರೋಬರಿ ಆಯ್ತು. ಹೌದು. ತಾಯಿ ಮೊದಲು ಗುರು. ತಾಯಿ ಗುರು ಯಾರು? ಹೌದಲ್ರಿ. ತಾಯಿ ಮನ್ಯಾಗ ಗಂಡು ಗುರು ಅದಾನ. ಹೌದು ಹೌದು. ಹೆಂಡತಿಗೆ ಗಂಡು ಗುರು ಅದಲ್ಲ. ಹಂಗೆ ನನಗೆ ತಾಯಿ ಗುರು ಅಂದ್ರೆ ನಮ್ಮ ಅವ್ಗೆ ನಮ್ಮ ಅಪ್ಪ ಗುರು ಅದಾನ. ಹೌದಲ್ರಿ. ಹಂಗದು ಜನನಿ ತಾನೇ ಮೊದಲು ಗುರು ಬರೋಬರಿ ಆಯ್ತಪ್ಪ. ಜನನಿ ಬರೋಬರಿ. ಒಂದೊಂದು ಜನನಿಗಳು ಹಾಡಿದ ಕೂಡಲೇ ಹಂಗೆ ಓಡಿ ಹೋಗ್ಯಾವಲ್ಲ, ಅವು ಏನು ಮಾಡುವು ಜನನಿಗಳು? ಅದಾಗ್ಬಿಟ್ಟು ಚೌಕ್ ಜನನಿ ಹಂಗೆ ಮಾಡ್ತಿ ಅಂಥವು ಎಸೋ ಯಾವ ಜಗತ್ತಿನಾಗ ಒಂದೊಂದು ಹುಟ್ಟಿದ ಕೂಡಲೇ ತಾಯಿ ಸತ್ತದ ಕೂಸು ಬದುಕ್ಯದ. ಹೌದಲ್ರಿ. ಮತ್ತು ಅದಕ್ಕೆ ಯಾರು ಗುರು? ಇದು ಗರ್ಗುರುನೇ ಒಟ್ಟು ಸುದ್ದ ಹಾಗೂ ಗುರುಗಳಲ್ಲಿ. ಯಾಕೆ ತಿಳ್ಕೊ, ಆ ಭಗವಂತ ಒಲಿತರೆ ಮಾತ್ರ ಈ ಜಗತ್ತಿನೊಳಗೆ ಸೃಷ್ಟಿ ಹಿಂಗಾಗ್ತದೆ. ಹೌದು. ಅದಕ್ಕೆ ಮಹಾಶಿವಶರಣಿ ಅಕ್ಕಮಾದೇವಿ ಏನು ಹೇಳ್ತಾಳ? ಏನು ಹೇಳ್ತಾರ್ರಿ? ತಂದೆ ಸತ್ತರೆ ತಲೆ ಹೋದಂತೆ, ತಾಯಿ ಸತ್ತರೆ ಆತ್ಮದ ಕರಳು ಹೋದಂತೆ, ಅಣ್ಣನು ಸತ್ತರೆ ಬಲಭುಜ ಹೋದಂತೆ, ತಮ್ಮನ್ನು ಸತ್ತರೆ ಎಡಭುಜ ಹೋದಂತೆ, ಗಂಡನ ಆದ್ಯದೊಳಗೆ ಇಲ್ಲದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ಸೋನವದಂತೆ ಅಂತ. ಇದು ಯಾರು ಹೇಳಿರಿ ಮಾಸ್ತರ? ಇದು ಅಕ್ಕಮಾದೇವಿ ಹೇಳ. ಎಪ್ಪಕ್ಕ ಮಾದೇವಿ ಏನು ನಡ್ಸಾಳ ಅವರು ಸಣ್ಣಾಗಿ? ಈಗ ನನ್ನ ಸೇವಾ ಮಾಡ್ರ ಅತಿರೇತಿಗಿಂತ. ಹೌದು ಹೌದು. ಅದಕ್ಕೆ ಗಂಡನ ಆದ್ಯದೊಳಗೆ ಇಲ್ಲದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ಸೋನವದಂತೆ, ಗಂಡನ ಆದ್ಯದೊಳಗೆ ಈತ ಹೆಂಡತಿ ಸತ್ತರೆ ಶ್ರೀಶೈಲ ಚೆನ್ನಮಲ್ಲಿಕಾರ್ಜುನನ ಕಳಸ ಮುಡಿದು ಕೆಳಗೆ ಬಿದ್ದಂತೆ ಅಂತ ಹೇಳ್ಯಾರ. ಹೌದಲ್ರಿ. ಸಾಯಿಬಣ್ಣ ಪೂಜಾರಿ ಚಿಗರಳ್ಳಿ ಸಾಯಿಬಣ್ಣ ಕಾಕವರು